ಹಾಯ್ ಹಲೋ ಫ್ರೆಂಡ್, ನಾನಿವಾಗ ಪಪ್ಪಾಯ ಹಣ್ಣಲ್ಲಿ ಚಿಪ್ಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ತುಂಬ ಹಣ್ಣಾಗಿರಬಾರ್ದು, ಮೀಡಿಯಮಾಗಿ ಸ್ವಲ್ಪ ಹಣ್ಣಾಗಿದ್ದರೆ ಸಾಕು. ಇಲ್ಲ ತುಂಬ ಕಾಯಲ್ಲೂ ಮಾಡ್ಬೋದು, ಈ ರೀತಿಯೂ ಮಾಡ್ಬೋದು. ತುಂಬಾ ಸಿಂಪಲಾಗಿ ಬೇಗನೆ ಆಗುತ್ತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ತುರ್ಕೋಬೇಕು. ಪಪ್ಪಾಯ ಹಣ್ಣನ್ನ ಈ ರೀತಿ ತುರ್ಕೊಳ್ಳಿ. ನೋಡಿ, ಈ ರೀತಿ ತುರ್ಕೊಂಡ್ರೆ ಈ ರೀತಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್. ಚಿಪ್ಸ್ ಅಂತೂ ಸ್ನ್ಯಾಕ್ಸ್ಗೆ ಮಕ್ಕಳು ಎಲ್ಲ ಇಷ್ಟಪಟ್ಟು ತಿಂತಾರೆ. ತುಂಬ ಚೆನ್ನಾಗಿರುತ್ತೆ. ತುಂಬ ಕಾಯಲ್ಲೂ ಮಾಡ್ಬೋದು. ತುಂಬ ಹಣ್ಣಾಗಿಲ್ಲ, ಸ್ವಲ್ಪನೇ ಹಣ್ಣಾಗಿದೆ ಅಷ್ಟೇ. ಇದನ್ನ ಆಯಲ್ ಹಾಕಿ ಕರಿಬೇಕು. ಇದನ್ನೆಲ್ಲನೂ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್. ಈ ರೀತಿ ಚಿಪ್ಸ್ ಮಾಡಿ ನೋಡಿ ಮನೇಲಿ, ಸಖತ್ ಟೇಸ್ಟಿಯಾಗಿರುತ್ತೆ. ಚೆನ್ನಾಗಿ ಬೇಯಿಸಬೇಕು. ನೋಡಿ ಯಾವ ರೀತಿ ಚೆನ್ನಾಗಿ ಬೆಂದಮೇಲೆ ಕಲರು ಚೇಂಜ್ ಆಗಿದೆ ನೋಡಿ. ಚಿಪ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ಮಾಡಿ ಫ್ರೆಂಡ್, ಈ ರೀತಿ ಬೆಂದಾಗಿದೆ ನೋಡಿ. ಸ್ವಲ್ಪ ಶಾಲ್ಟು, ಸ್ವಲ್ಪ ಅಚ್ಕಾರದ ಪುಡಿ ಎರಡೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಈ ರೀತಿ ಪೀಸ್ ಆಗಿರುತ್ತೆ. ತುಂಬ ಸ್ಪೈಸಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್. ಮಾಡಿ ನೋಡಿ ಯಾವ ಥರ ಪೀಸ್ ಆಗುತ್ತೆ. ತುಂಬ ಟೇಸ್ಟಿಯಾಗಂತೂ ತುಂಬಾ ಚೆನ್ನಾಗಿರುತ್ತೆ. ಸಖತ್ತಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಪೀಸ್ ಆಗಿದೆ ಅಂತ. ಇದು ಪಪ್ಪಾಯ ಹಣ್ಣಿನ ಚಿಪ್ಸು ಅಂತ ಅನಿಸಲ್ಲ, ಅಷ್ಟು ಚೆನ್ನಾಗಿದೆ. ಮಕ್ಕಳುಗಳು ಒಬ್ಬರವರು ಪಪ್ಪಾಯ ಹಣ್ಣು ಇಷ್ಟಪಡಲ್ಲ. ಆ ಥರ ಈ ರೀತಿ ಚಿಪ್ಸ್ ಮಾಡಿಕೊಡಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಪಪ್ಪಾಯ ಹಣ್ಣು ತುಂಬಾ ಹೆಲ್ದಿ ಫುಡ್ಡು.
ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್. ಈ ರೀತಿ ಮಕ್ಕಳಿಗೆ ದೊಡ್ಡವ್ರಿಗೆಲ್ಲರೂ ಸ್ನ್ಯಾಕ್ಸ್ ಆಗಿ ಮಾಡಿಕೊಟ್ರೆ ಎಲ್ಲ ಇಷ್ಟಪಟ್ಟು ತಿಂತಾರೆ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್. ಈ ರೀತಿ ಪಪ್ಪಾಯ ಹಣ್ಣು ಮಾಡ್ಕೊಂಡು ತಿನ್ನೋದ್ರಿಂದ ಮಕ್ಕಳು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರಿಗೂ ಧನ್ಯವಾದ.